ಎರಡನೇ ಮದುವೆಗೆ ಒಂದು ತಯಾರಾದ ಮೇಘನಾ ರಾಜ್. ಕೋಪಗೊಂಡ ಧ್ರುವ ಸರ್ಜಾ ಫ್ಯಾಮಿಲಿ. ಹೌದು ಸ್ನೇಹಿತರೆ, ಮೇಘನಾ ರಾಜ್‌ರವರು ಮೊಟ್ಟ ಮೊದಲನೇದಾಗಿ ಒಂದು ಎರಡನೇ ಮದುವೆಗೆ ತಯಾರಾಗಿದ್ದಾರೆ. ಎರಡನೇ ಮದುವೆನ ಆಗೋದಿಲ್ಲ ಅಂತ ಹೇಳಿದವರು ಇವಾಗ ಎರಡನೇ ಮದುವೆಗೆ ತಯಾರಾಗಿದ್ದಾರೆ. ಸೊ ಅಷ್ಟಕ್ಕೂ ಯಾಕೆ ಎರಡನೇ ಮದುವೆಗೆ ತಯಾರಾದರು? ಇದರ ಬಗ್ಗೆ ಧ್ರುವ ಸರ್ಜಾ ಹಾಗೆ ಅವರ ಫ್ಯಾಮಿಲಿ ಹೇಳಿದ್ದೇನು? ಸೊ ಒಂದು ಕೋಪವನ್ನು ವ್ಯಕ್ತಪಡಿಸಿದ್ರ ಧ್ರುವ ಸರ್ಜಾ? ಒಂದು ಧ್ರುವ ಸರ್ಜಾ ಅವರ ಫ್ಯಾಮಿಲಿ ಈ ಬಗ್ಗೆ ಒಂದು ಮಾತನಾಡಿದ್ದೇನು? ಹಾಗೆ ಒಂದು ಎರಡನೇ ಮದುವೆನ ಆಗೋದಿಲ್ಲ ಅಂತಂದವರು ಯಾಕೆ ಎರಡನೇ ಮದುವೆನ ಆಗೋಕೆ ತಯಾರಾದರು? ಅಷ್ಟಕ್ಕೂ ಹುಡುಗ ಆದರೂ ಯಾರು? ಏನನ್ನ ಕೆಲಸ ಮಾಡ್ತಾರೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು? ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ, ಮೇಘನಾ ರಾಜ್‌ರವರು ನಾನು ಯಾವುದೇ ರೀತಿಯ ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತ ಹೇಳಿದರು. ಆದರೆ ಇದ್ದಕ್ಕಿದ್ದ ಹಾಗೆ ನನ್ನ ಮಗನಿಗೆ ಫಾದರ್ ಫಿಗರ್ ಬೇಕು, ನಾನು ಎರಡನೇ ಮದುವೆನ ಆಗ್ತೀನಿ ಅನ್ನೋ ಮಾತನ್ನು ಹೇಳಿದರು. ಸೊ ಯಾಕೆ ಈ ರೀತಿಯಾಗಿ ಹೇಳಿದ್ರು, ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇನ್ನು ಮೊಟ್ಟ ಮೊದಲನೇದಾಗಿ ಒಂದು ಮೇಘನಾ ರಾಜ್‌ರವರು ಒಂದು ಎರಡನೇ ಮದುವೆನ ಆಗಬಾರ್ದು ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಮದುವೆ ಆದರೆ ಚೆನ್ನಾಗಿರುತ್ತೆ, ಯಾಕಪ್ಪ ಅಂತಂದರೆ ಅವರ ಮಗನಿಗೂ ಕೂಡ ಆಸರೆ ಆಗುತ್ತೆ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಏನು ಅನಿಸುತ್ತೆ? ಒಂದು ಮೇಘನಾ ರಾಜ್‌ರವರು ಎರಡನೇ ಮದುವೆ ಆದರೆ ಒಳ್ಳೇದಾ, ಆಗದೇ ಇದ್ರೇನೆ ಒಳ್ಳೇದಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಮೇಘನಾ ರಾಜ್‌ರವರು ಸ್ವತಃ ಒಂದು ಪಾಡ್ಕಾಸ್ಟ್ ಚಾನಲ್‌ನಲ್ಲಿ ತಾವೇ ಹೇಳ್ಕೊಂಡಿದ್ದಾರೆ, ಇಲ್ಲ ನನ್ನ ಮಗನಿಗೆ ಫಾದರ್ ಫಿಗರ್ ಬೇಕು, ಅದಕ್ಕಾಗಿ ನಾನು ಎರಡನೇ ಮದುವೆನ ಆಗಲೇಬೇಕು, ನನಗೋಸ್ಕರ ಅಲ್ಲದೆ ಹೋದ್ರು ನನ್ನ ಮಗನಿಗೋಸ್ಕರನಾದರೂ ನಾನು ಎರಡನೇ ಮದುವೆನ ಆಗ್ತೀನಿ ಅನ್ನೋ ಮಾತನ್ನ ಮೇಘನಾ ರಾಜ್‌ರವರು ಹೇಳಿದ್ದಾರೆ. ಯಾಕಪ್ಪ ಅಂತಂದ್ರೆ, ನಮ್ಮ ಮನೆಗೆ ಒಬ್ಬ ಗಂಡಿನ ಅವಶ್ಯಕತೆ ಇದೆ. ಸೊ ಒಂದು ಆಸರೆ ಇದೆ, ಒಂದು ಗಂಡಿನ ಆಸರೆ ಬೇಕೇ ಬೇಕು. ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಒಂದು ಕಷ್ಟ ಸುಖವನ್ನು ಹೇಳ್ಕೊಳ್ಳಿಕ್ಕಾದರೂ ಒಬ್ಬ ಗಂಡಿನ ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಒಂದು ಮೇಘನಾ ರಾಜ್‌ರವರು ಹೇಳಿದ್ದಾರೆ. ಸೊ ನನ್ನ ಮಗನಿಗೋಸ್ಕರ ನಾನು ಎರಡನೇ ಮದುವೆ ಆಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಮೇಘನಾ ರಾಜ್‌ರವರು ಈ ರೀತಿಯಾದ ಮಾತುಗಳನ್ನು ಹೇಳಿದ್ದಾರೆ. ಇನ್ನು ಇದಕ್ಕೆ ಧ್ರುವ ಸರ್ಜಾ ಫ್ಯಾಮಿಲಿ ಹೇಳಿದ್ದೇನು? ಸೊ ಒಂದು ಚಿರಂಜೀವಿ ಸರ್ಜಾ ಅವರು ಈಗಾಗಲೇ ಮರಣವನ್ನು ಹೊಂದಿದ್ದಾರೆ. ಸೊ ಇನ್ನು ಧ್ರುವ ಸರ್ಜಾ ಅವರ ಫ್ಯಾಮಿಲಿ ಇದು ಬಂದು ಎರಡನೇ ಮದುವೆ ಬಗ್ಗೆ ಹೇಳಿದ್ದೇನು? ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಹಾಗೆ ಒಂದು ಹುಡುಗ ಆದರೂ ಯಾರು? ಎರಡನೇ ಮದುವೆ ಆಗ್ತಿರ್ತಕ್ಕಂಥ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನೋಡ್ಕೊಂಡು ಬರೋಣ. ಇನ್ನು ನೋಡ್ಬೇಕಪ್ಪ ಅಂತಂದರೆ, ಧ್ರುವ ಸರ್ಜಾ ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಏನಪ್ಪ ಅಂತಂದರೆ, ಅವ್ರು ಏನು ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರಂತೆ. ಹಾಗೆ ಇನ್ನೊಂದು ಚಾನಲ್ನಲ್ಲಿ ನೋಡ್ಬೇಕಪ್ಪ ಅಂತಂದರೆ, ಇಲ್ಲ ಅತ್ತಿಗೆ ಅವ್ರು ಏನು ಮಾಡಿದ್ರು ಅದು ಚೆನ್ನಾಗಿರುತ್ತೆ, ಸೊ ಅದನ್ನ ಯೋಚನೆ ಮಾಡಿಬಿಟ್ಟೆ ಮಾಡಿರ್ತಾರೆ. ಸೊ ಅವ್ರು ಏನೇ ನಿರ್ಧಾರ ತೆಗೆದುಕೊಂಡ್ರು ಅದಕ್ಕೆ ನಮ್ಮ ಸಮ್ಮತಿ ಇದೆ ಅನ್ನೋ ಮಾತನ್ನ ಒಂದು ಧ್ರುವ ಸರ್ಜಾ ಅವರು ಇನ್ನೊಂದು ಚಾನಲ್ನಲ್ಲಿ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಹೇಳಿದ ಧ್ರುವ ಸರ್ಜಾ ಅವರು ಒಂದು ಮೇಘನಾ ರಾಜ್‌ರವರ ಪರವಾಗಿ ನಿಂತಿದ್ದಾರೆ ಅಂತಕ್ಕಂಥದ್ದು ಕೂಡ ಒಂದ್ ಕಡೆ ಗೊತ್ತಾದ್ರೆ, ಒಂದ್ ಕಡೆ ಮೇಘನಾ ರಾಜ್‌ರವರ ಪರವಾಗಿ ಇಲ್ಲ ಅಂತಕ್ಕಂಥದ್ದು ಕೂಡ ಒಂದು ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ನೋಡ್ಬೇಕಪ್ಪ ಅಂತಂದ್ರೆ, ಇನ್ನು ಹುಡುಗ ಯಾರು, ಏನನ್ನ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡ್ಬೇಕಪ್ಪ ಅಂತಂದ್ರೆ, ಹೌದು ಸ್ನೇಹಿತರೆ, ಒಬ್ಬ ಒಂದು ಅವ್ರ ಹುಡುಗ ಯಾರಪ್ಪ ಅಂತಂದ್ರೆ ಅವ್ರ ಸಂಬಂಧಿಕರಲ್ಲಿ ಯಾರನ್ನೋ ಒಬ್ಬರನ್ನ ಮದುವೆ ಆಗ್ಲಿದ್ದಾರಂತೆ. ಅವರು ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಅಂತೆ ಒಂದು ಸುದ್ದಿ ಬಂದಿದೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಏನಾದರೂ ಬೇಕಿದ್ರೆ, ಆ ಹುಡುಗನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಏನಾದರೂ ಬೇಕಿದ್ರೆ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ.